ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ ಇದರಲ್ಲಿ. ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಕುಂಭ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ಕುಂಭ ರಾಶಿಯಲ್ಲಿ ಜನಿಸಿದಂತಹದ್ದು ನೋಡೋದಾದ್ರೆ, ಕುಂಭ ರಾಶಿಯಲ್ಲಿ ಸ್ಥಾಪಿತನಾಗಿರುವಂತಹ ರಾಹು ಗ್ರಹ. ರಾಹು ಬಂದು ಸಪ್ತಮ ಭಾವವನ್ನ ವೀಕ್ಷಿಸೋದು, ಕೇತು ಸಪ್ತಮದಲ್ಲಿರುವಂತದ್ದು, ಶುಕ್ರ ಗ್ರಹ ಅಲ್ಲಿರೋದು ಯೂಶುವಲ್ ಆಗಿ ಮ್ಯಾರಿಟಲ್ ಲೈಫಲ್ಲಿ ಡಿಸ್ಪ್ಯೂಟ್ಸು, ಜಗಳಗಳು, ಸೆಪರೇಷನ್ನು, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂಥದ್ದು, ಬಿಟ್ಟು ಹೋಗಿ ಸ್ವಲ್ಪ ದಿನ ಆಯ್ತು ಸರ್ ಎಷ್ಟು ಕೇಳ್ತವ್ರು ಬರ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ನನ್ನ ಗಂಡ ನನ್ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನುವಂಥದ್ದು, ಅತಿ ಸಣ್ಣ ವಿಚಾರಗಳಿಗೆ, ಕ್ಷುಲ್ಲಕ ವಿಚಾರಗಳಿಗೆ ಜಗಳಗಳು, ಇವೆಲ್ಲ ಕೂಡ ಕುಂಭರಾಶಿಯಲ್ಲಿ ಜನಿಸಿದಂಥವ್ರಿಗೆ ಆಗುತ್ತೆ. ಕೇತುವಿನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಬಹಳ ಸಮಾಧಾನ ಚಿತ್ತತೆಯನ್ನು ಕಾಪಾಡ್ಕೊಳ್ಳಿ, ಸಮಾಧಾನವಾಗಿರಿ, ಮಾತಿನಲ್ಲಿ ಬಗೆಹರಿಸ್ಕೊಳ್ಳಿ. ಮಾತಿನಲ್ಲಿ ಏನ್ ಅನ್ಸೋದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೆಂಗ್ ಯೋಚನೆ ಮಾಡ್ತೀರ ಅಂತ ನೋಡಿ ನಿಮ್ಮ ಲೈಫ್ ಪಾರ್ಟ್ನರ್. ನಾವು ಯಾವ್ದೋ ಮೂರನೇ ವ್ಯಕ್ತಿಗಳಿಗೆ ತಲೆ ಕೆಡ್ಸ್ಕೊಂಡು ಮನೆಗೆ ಯಾರೋ ಅಪರೂಪ ಬರುವಂತ ಗೆಸ್ಟ್ ತಲೆ ಕೆಡ್ಸ್ಕೊಂತೀವಿ. ನಮ್ಮ ಜೊತೆಲೇ ಇರುವಂತ ಲೈಫ್ ಪಾರ್ಟ್ನರ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು, ಅವ್ರದ ಇರುವಂತ ಆಸೆಗಳು ನಾವು ತಿಳ್ಕೊಬೇಕಾಗತ್ತೆ. ಯಾವಾಗ್ಲೂ ಈಗ ನಮ್ಮ ಮನಸ್ಸನ್ನ ನಾವೇ ಕೇಳಲ್ಲ, ಅಷ್ಟು ಕಷ್ಟ ಇದೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಇನ್ನೊಬ್ಬ ವ್ಯಕ್ತಿ ಹೇಗೆ ನಮ್ ತರನೇ ಅವ್ರ ಜೀವನ ಮಾಡಕ್ ಸಾಧ್ಯ? ಇದೇ ಬೇಸಿಕ್ ಜ್ಞಾನ. ಇದನ್ನ ತಿಳ್ಕೊಂಡ್ರೆ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಬರಲ್ಲ. ಒಂದು ಕಾಂಟ್ರಾಕ್ಟ್ ತರ ಮದ್ವೆ ಅಂತಂದ್ರೆ, ಈಗ ಅವರು ಒಂದು ಆ ಕಾಂಟ್ರಾಕ್ಟ್ ಅಲ್ಲಿ, ಅಗ್ರಿಮೆಂಟ್ ಅಲ್ಲಿ ಇಬ್ಬರದು ಕೂಡ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಅವ್ರು ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಅನ್ನೋದೇ ಅದು ಕಾಂಟ್ರಾಕ್ಟ್. ಸೊ ಹಿಂಗಿದ್ದಾಗ ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಸರೆಂಡರ್ ಆಗಕ್ ಆಗಲ್ಲ. ಸರೆಂಡರ್ ಆಗುವಂತ ಪರಿಸ್ಥಿತಿ ಇಬ್ಬರಿಗೂ ಇರಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮಾತಲ್ಲಿ ಯಾವ್ದನ್ನ ಬೇಕಾದ್ರೂ ಬಗೆಹರಿಸ್ಕೋಬಹುದು, ಪ್ರೀತಿಯಿಂದ ಜಗತ್ತನ್ನ ಗೆಲ್ಲಬಹುದು. ಇದು ಗಮನದಲ್ಲಿರಲಿ. ಬರುವಂತ ಕಿರಿಕಿರಿಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. 2ನೇ ಮನೇಲಿ ಇರುವಂತಹ ಶನಿಗ್ರಹದಿಂದ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಡಿ. ಯಾವ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ವೆಯ್ಟ್ ಮಾಡಿ, ಪ್ಲಾನ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಪ್ರಿಪೇರ್ ಆಗಿ. ಕೆಲವು ವ್ಯಕ್ತಿಗಳು, ಕೆಲವು ಪಾರ್ಟ್ನರ್ಗಳು ನಮಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ಅಷ್ಟು ಲಾಭ ಆಗುತ್ತೆ, ಇಷ್ಟು ಲಾಭ ಆಗುತ್ತೆ. ಖಂಡಿತವಾಗ್ಲೂ ಮಾಡಬೇಡಿ. ವೆಯ್ಟ್, ತಾಳಿದವನು ಬಾಳೆಯನ್ನು ವೆಯ್ಟ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಡಿಲೇ ಮಾಡಿ. ಯಾಕೆಂದ್ರೆ ಸಾಡೆ ಸಾತಿಯ ಪರಿಣಾಮ ಇದೆ. ಅಟ್ ದ ಸೇಮ್ ಟೈಮ್ ಬಂದು ಸ್ಯಾಟರ್ನ್ ಬಂದು 2ನೇ ಮನೇಲಿ ಇರುವಂತಹ ಡಿಗ್ರಿ ವೈಸ್ ನೋಡಿದಾಗಲೂ ಕೂಡ ಚೆನ್ನಾಗಿಲ್ಲ. ವೇಟ್ ಮಾಡೋದು ಬಹಳ ಒಳ್ಳೇದು. ಇನ್ನು ಪ್ರಾಪರ್ಟಿ ಕ್ರಿಯೇಟ್ ಮಾಡುವಂತ ಸಾಧ್ಯತೆ, ಪ್ರಾಪರ್ಟಿ ತಗೊಳ್ಳೋ ಸಾಧ್ಯತೆ ಇದೆ. ವೆಹಿಕಲ್ಸ್ ಇವೆಲ್ಲ ಕ್ರಿಯೇಟ್ ಆಗತ್ತೆ. ಪಂಚಮದಲ್ಲಿರುವಂತಹ ಸೂರ್ಯ ಕೂಡ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ತಾರೆ. ಹೇಗೇನ್ ಅವ್ರ ಕರಿಯರ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಪ್ರಮೋಷನ್ ಸಿಗುತ್ತೆ, ಅವ್ರ ವಿವಾಹ ಕೂಡ ಆಗುತ್ತೆ. ಯಾರಿಗೆ? ಕುಂಭರಾಶಿಯಲ್ಲಿ ಜನಿಸಿದಂಥವ್ರಿಗೆ. ಇನ್ನು ಕುಂಭರಾಶಿಯಲ್ಲಿ ಜನಿಸಿದಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ, ಅನುಕೂಲ,
ಪ್ರಮೋಷನ್, ಟ್ರಾನ್ಸ್ಫರ್ ಎಲ್ಲದ ಸಾಧ್ಯತೆಗಳು ಕಾಣ್ತಾ ಇದೆ. ಹೊಸ ಇಂಟರ್ವ್ಯೂಸ್ ಗಳಿಗೆ ಹೋಗುವಂತದ್ದು, ಜಾಬ್ ಅಲ್ಲಿ ತುಂಬಾ ಪ್ರೋಗ್ರೆಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕೂಡ ನಾವು ಗಮನಿಸಬಹುದು. ಇಷ್ಟು ವಿಚಾರಗಳು ಕುಂಭ ರಾಶಿಯಲ್ಲಿ ಜನಿಸಿದಂತವ್ರು.